ನೀವು ಅನೇಕ ಬಗೆಯ ಪೇಪರ್ ಕ್ರಾಫ್ಟ್ಗಳನ್ನ ನೋಡಿದ್ದೀರಿ, ಒಂದಷ್ಟನ್ನ ಕಲಿತಿರಬಹುದು. ಪೇಪರ್ನಲ್ಲಿ ಹೂವು, ಬ್ಯಾಗ್ ಮಾಡೋದೆಲ್ಲ ಮಾಮೂಲು. ಆದ್ರೆ ನಾವಿವತ್ತು ನಿಮ್ಗೆ ತೋರಿಸ್ತಾ ಇರೋದು ಪೇಪರ್ನಲ್ಲಿ ವಾಲ್ ಹ್ಯಾಂಗಿಂಗ್ ಬಾಲ್ಗಳನ್ನ ಹೇಗೆ ಮಾಡೋದು ಅಂತ. ನಮಸ್ತೆ ಎಲ್ಲರಿಗೂ. ನಾನಿವತ್ತು ಒಂದು ಪೇಪರಲ್ಲಿ ಸುಂದರವಾದ ಯಾವ್ದಾದ್ರು ಒಂದು ಬಾಲ್ ತರನು ಡೆಕೋರೇಟಿವ್ ಐಟಮ್ ಮಾಡ್ಬೇಕಂತ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ. ಎಲ್ಲರೂ ಯೂಶಲಿ ವಾಲ್ ಹ್ಯಾಂಗಿಂಗ್ಸ್, ಪಾಟ್ ಡೆಕೋರೇಷನ್, ಫ್ಲವರ್ ಡೆಕೋರೇಷನ್ ಅಂತ ಕಾನ್ಸಂಟ್ರೇಟ್ ಮಾಡ್ತೀರಾ. ಹಬ್ಬ ಹರಿದಿನಗಳಲ್ಲಿ ಈಗ ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ಗೌರಿ ಗಣೇಶ ಹಬ್ಬ ಆಗಿರ್ಬೋದು, ಅದಕ್ಕೆಲ್ಲದಕ್ಕೂ ಒಂದು ಮೇಲ್ಗಡೆ ಒಂದು ಸೀಲಿಂಗ್ ಅಲ್ಲಿ ಏನಾದರೂ ಒಂದು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೋದ್ರೆ ಒಂದು ಪೇಪರ್ ಅಲ್ಲಿ ಡೆಕೋರೇಟಿವ್ ಬಾಲ್ ಸೀಲಿಂಗ್ ಹ್ಯಾಂಗ್ ಮಾಡೋ ತರದ್ ಒಂದು ಕಾನ್ಸೆಪ್ಟ್ ನ ರೆಡಿ ಮಾಡಕ್ ತೋರಿಸ್ಕೊಡ್ತಾ ಇದ್ದೀನಿ. ವೆರಿ ಸಿಂಪಲ್ ಅಂಡ್ ಲೋ ಕಾಸ್ಟ್ ಬಡ್ಜೆಟ್ ಇರೋಂತ ಒಂದು ಕ್ರಾಫ್ಟ್ ಐಟಮ್. ಇದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್: ಕೈಟ್ ಪೇಪರ್, ಸಿಸರ್ಸ್, ಯಾವ್ದಾದ್ರೂ ಸ್ಯಾಟಿನ್ ಟೇಪ್, ಗೋಲ್ಡ್ ಕಲರ್ ಅಥವಾ ಮ್ಯಾಚಿಂಗ್ ಕಲರ್. ಈಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಫಸ್ಟ್ ಕೈಟ್ ಪೇಪರ್ ಎಷ್ಟುದ್ದ ಇದೆಯೋ ಅಷ್ಟುದ್ದ ಹಾಕೊಳ್ಳಿ. ನಿಮಗೆ ಯಾವ ಸೈಜ್ ಬೇಕು ಬಾಲ್, ಇನ್ಸ್ಟೆಡ್ ಆಫ್ ಇಷ್ಟೇ ದಪ್ಪ ಬೇಕು ಅಂತಂದ್ರೆ ಅಕಾರ್ಡಿಂಗ್ಲಿ ಸೈಜ್ ಪೇಪರ್ ತಗೋಬೇಕು. ದೊಡ್ಡದ್ ಬೇಕು ಅಂದ್ರೆ ಅಗಲ ತಗೋಬೇಕು. ನಾನು ಮೀಡಿಯಂ ಸೈಜ್ ಪೇಪರ್ ತೋರಿಸ್ತಾ ಇದ್ದೀನಿ. ನಂಗೆ ಇಷ್ಟುದ್ದ ಪೇಪರ್ ಬೇಕಾಗಲ್ಲ, ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಕಟ್ ಮಾಡ್ತಾ ಇದ್ದೀನಿ. ನಾನಿವಾಗ 20 ಶೀಟ್ಸ್ ತಗೊಂಡಿದ್ದೀನಿ. 1 2 3 4 ಅಂತ 20 ಶೀಟ್ಸ್ ಕೌಂಟ್ ಮಾಡಿ ತಗೊಳ್ಳಿ. ನೀವು ಕಮ್ಮಿ ಬೇಕಾದ್ರೆ ಕಮ್ಮಿ ತಗೋಬಹುದು, ಜಾಸ್ತಿ ಬೇಕಾದ್ರೆ ಜಾಸ್ತಿ ತಗೋಬಹುದು. ಡೆನ್ಸ್ ಕಾಣೋದಕ್ಕೆ ಅಂದ್ರೆ ತುಂಬಾ ದಪ್ಪವಾಗಿ ಕಾಣೋದಕ್ಕೆ, ಅಂದ್ರೆ ಎಲ್ಲೂ ತೆಳ್ಳಗೆ ಕಾಣಿಸ್ದಲ್ಲೇ ಇರೋದಕ್ಕೋಸ್ಕರ ನಾವು ಎಷ್ಟು ಬೇಕೋ ಅಷ್ಟು ಶೀಟ್ಸ್ ನ ಆಯ್ಕೆ ಮಾಡ್ಕೋಬಹುದು. ಈಗ ಫೋಲ್ಡಿಂಗ್ ಹೆಂಗೆ ಅಂತ ತೋರಿಸ್ತೀನಿ. ಚಿಕ್ಕ ಮಕ್ಕಳು ಫ್ಯಾನ್ ಫೋಲ್ಡ್ ಮಾಡ್ತಾರಲ್ಲ, ಆ ತರನೇ ಫೋಲ್ಡಿಂಗ್, ನಾರ್ಮಲ್ ಫೋಲ್ಡಿಂಗ್ ಬರುತ್ತೆ. ಈ ತರ ಫ್ಯಾನ್ ತರ ಪ್ರೆಸ್ ಮಾಡಿ ಫೋಲ್ಡ್ ಮಾಡ್ಕೊಳ್ಳಿ. ಇದನ್ನ ಹಾಫ್ ಫೋಲ್ಡ್ ಮಾಡಿ, ಜಸ್ಟ್ ಫಾರ್ ದ ರೆಫರೆನ್ಸ್. ಇದನ್ನ ಕಟ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಈ ತುದಿಲಿ ಯು ಶೇಪ್ ಅಲ್ಲಿ ಆಲ್ ದ ಕಂಪ್ಲೀಟ್ ಪೀಸಸ್ ಯು ಸಪೋಸ್ ಟು ಕಟ್. ತುಂಬಾ ಜಾಸ್ತಿ ಪೇಪರ್ಸ್ ಇರೋದ್ರಿಂದ ಯು ಕ್ಯಾನ್ ಕಟ್ ಇಟ್ ಇಂಟು ಹಾಫ್ ಅಂಡ್ ದೆನ್ ಹಾಫ್ ಯು ಕ್ಯಾನ್ ಕಟ್ ಇಟ್. ಫ್ಯಾನ್ ತರ ಫೋಲ್ಡ್ ಮಾಡ್ಕೊಂಡಿದ್ದ ಪೇಪರ್ಸ್ ನ ಮಧ್ಯಕ್ಕೆ ಫೋಲ್ಡ್ ಮಾಡಿ ಅಟ್ ದ ಎಡ್ಜಸ್ ಯು ಶೇಪ್ ನ ತುಂಬಾ ನೀಟ್ ಫಿನಿಶಿಂಗ್ ಅಲ್ಲಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಓಪನ್ ಮಾಡಿ ಸ್ಯಾಟಿನ್ ಟೇಪ್ ನ ಟೈ ಮಾಡಬೇಕು. ಮಧ್ಯದಲ್ಲಿ ಎಷ್ಟುದ್ದ ಬೇಕೋ ಹ್ಯಾಂಗಿಂಗಿಗೆ ಅಷ್ಟುದ್ದ ಟೈ ಮಾಡ್ಕೋಬಹುದು. ತುದಿಗೆ ಈ ತರ ಟೈ ಮಾಡ್ಕೊಂಡು ಈ ತುದಿನ ಇದು ದಾರಾನ ಹ್ಯಾಂಗ್ ಮಾಡಕ್ಕೆ ಟೈ ಮಾಡ್ಕೊಂಡಾದ್ಮೇಲೆ ಒಂದೊಂದೇ ಪೇಪರ್ನ ಲಿಫ್ಟ್ ಮಾಡ್ತಾ ಹೋಗ್ಬೇಕು. 20 ಶೀಟ್ಸ್ ಇದೆ, 10 ಮೇಲ್ಗಡೆ ಲಿಫ್ಟ್ ಮಾಡಬೇಕು. ನಿಧಾನವಾಗಿ ಬಿಡಿಸ್ಕೊಳ್ಳಿ. ಹರಿದೋದ್ರೆ ಏನಾಗಲ್ಲ, ತೊಂದರೆ ಇಲ್ಲ. ಬಟ್ ಕಟ್ ಮಾಡಿ ಆ ಪೋರ್ಷನ್, ಹರಿದಿರೋ ಪೋರ್ಷನ್ ತೆಗೆದ್ಬಿಡಿ. ಟಿಶ್ಯೂ ಪೇಪರ್ ಅಥವಾ ಕೈಟ್ ಪೇಪರ್ ಅಂತ ಏನ್ ಕರಿತೀವಿ, ಅದು ತುಂಬಾ ಸಾಫ್ಟ್ ಇರೋದ್ರಿಂದ ನಿಧಾನಕ್ಕೆ ಬಿಡಿಸ್ಕೊಂಡ್ರೆ ಒಳ್ಳೇದು. ಈ ಕಡೆ 10 ಆಯ್ತು. ಈಗ ಈ ಸೈಡ್ 10. ಎರಡೂ ಸೈಡ್ ಈಕ್ವಲ್ ಆಗಿ ಕ್ರಶ್ ಮಾಡಿ ತಕ್ಕೊಳೋದ್ರಿಂದ ಎಲ್ಲೂ ನಿಮಗೆ ಪ್ಲೇನ್ ಬಾಲ್ ಅನ್ಸಲ್ಲ. 10 ಶೀಟ್ಸ್ ಆಯ್ತು. ಮತ್ತೆ ಬ್ಯಾಕ್ ಸೈಡ್ ಈ ತರ ಕ್ರಶ್ ಮಾಡಿನೇ ತಕ್ಕೋಬೇಕು. ನೀಟಾಗಿ ತಕ್ಕೊಂಡ್ರೆ ಫ್ಲವರ್ ಶೇಪ್ ಬರಲ್ಲ. ಮತ್ತೆ ಪೇಪರ್ಸ್ ನ ಲಿಫ್ಟ್ ಮಾಡ್ತಾ ಇರಬೇಕು. 4 ಸೈಡ್, ಟಾಪ್, ಬಾಟಮ್, ಲೆಫ್ಟ್ ಅಂಡ್ ರೈಟ್ 10 ಶೀಟ್ಸ್ ನ ಲಿಫ್ಟ್ ಮಾಡ್ತಾ ಬರಬೇಕು. ಟೋಟಲಿ 20 ಶೀಟ್ಸ್ ತಗೊಂಡಿದ್ವಿ ಅಲ್ಲ, 10 ಶೀಟ್ಸ್ ನ ಲಿಫ್ಟ್ ಮಾಡ್ತಾ ಬರಬೇಕು. 4 ಸೈಡ್ ತಕೊಂಡ್ಮೇಲೆ ಪರ್ಫೆಕ್ಟ್ ರೌಂಡ್ ಶೇಪ್ ಅಲ್ಲಿ ಬಾಲ್ ಬರುತ್ತೆ. ಇನ್ ಕೇಸ್ ಎಲ್ಲಾದ್ರೂ ಒಂದ್ ಕಡೆ ಜಾಸ್ತಿ ಕಮ್ಮಿ ಆಗಿದ್ರೆ ಅರೇಂಜ್ ಮಾಡ್ಕೊಳ್ಳಿ. ಸೊ ಈ ತರ ಪರ್ಫೆಕ್ಟ್ ಬಾಲ್ ಆಗತ್ತೆ. ಸೊ ಹ್ಯಾಂಗಿಂಗಿಗೆ ಯು ಕ್ಯಾನ್ ಜಸ್ಟ್ ಟೇಕ್ ದಿಸ್. ಇದನ್ನ ಸೀಲಿಂಗಿಗೆ ಹ್ಯಾಂಗ್ ಮಾಡ್ಕೊಬಹುದು. ಯಾವ ಕಲರ್ ಬೇಕಾದ್ರೂ, ಡಬಲ್ ಕಲರ್ ಬೇಕಂದ್ರೆ ಡಬಲ್ ಕಲರ್, ಸಿಂಗಲ್ ಬೇಕಂದ್ರೆ ಸಿಂಗಲ್ ಕಲರ್, ಇನ್ನ ದೊಡ್ಡ ಸೈಜ್ ಬೇಕು, ದೊಡ್ಡ ಕ್ವಾಂಟಿಟಿ ಬೇಕು ಅಂದ್ರೆ ಅದನ್ನು ಕೂಡ ಮಾಡ್ಕೋಬಹುದು. ಇದನ್ನ ಸೀಲಿಂಗ್ ಹ್ಯಾಂಗ್ ಮಾಡೋದು ಕಲರ್ ಡಿಫ್ರೆನ್ಸ್ ಅಲ್ಲಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದನ್ನೇ ವಾಲ್ ಹ್ಯಾಂಗಿಂಗ್ ಕೂಡ ಮಾಡಬಹುದು. ಅದ್ ಹೆಂಗೆ ಅಂತ ನಾನು ಈಗ ತೋರಿಸ್ತೀನಿ. ಈಗ ಏನ್ ಸೀಲಿಂಗ್ ಹ್ಯಾಂಗಿಂಗ್ ಬಾಲ್ ಮಾಡ್ಕೊಂಡ್ವಿ, ಸೇಮ್ ಟೆಕ್ನಿಕ್ ಅದನ್ನೇ ವಾಲ್ ಹ್ಯಾಂಗಿಂಗ್ ಹೆಂಗ್ ಮಾಡ್ಕೋಬಹುದು ಅಂತ ನಿಮಗೆ ತೋರಿಸ್ತೀನಿ. ಯಾವ್ಯಾವ ಕಲರ್ಸ್ ಬೇಕೋ, 3 ಕಲರ್ ಆಗಿರ್ಬೋದು, 4 ಕಲರ್ಸ್ ಆಗಿರ್ಬೋದು, ಅಥವಾ 2 ಕಲರ್ಸ್ ಆಗಿರ್ಬೋದು, ನಿಮ್ಗೆ ಯಾವ ಕಲರ್ ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿವಾಗ ಸದ್ಯಕ್ಕೆ ಪರ್ಪಲ್ ಅಂಡ್ ಬ್ಲೂ ಕಾಂಬಿನೇಷನ್ ತಗೊಂಡಿದ್ದೀನಿ. ಒಳಗಡೆ ಮೊಗ್ಗು ಅಥವಾ ಒಳಗಡೆ ಸೀಡ್ಸ್ ಅಂತ ಏನ್ ಹೇಳ್ತಿದ್, ಸನ್ಫ್ಲವರ್ ಅಲ್ಲಿ ಮಧ್ಯದಲ್ಲಿ ಸೀಡ್ಸ್ ಇರುತ್ತಲ್ಲ, ಆ ಇದು ಟೆಕ್ನಿಕ್ಗೋಸ್ಕರ ಆರೆಂಜ್ ಕಲರ್ ಶೀಟ್ ನ
ತಗೊಂಡಿದ್ದೀನಿ. ಇದನ್ನ ಎರಡನ್ನೂ ಸೇಮ್ ಫೋಲ್ಡಿಂಗ್. ನಾವ್ ಅದಕ್ಕೆ ಏನ್ ಮಾಡಿದ್ವಿ ಅದೇ ತರ ಯು ಶೇಪ್ ಕಟಿಂಗ್ ಅಲ್ಲಿ ಫೋಲ್ಡಿಂಗ್ ಮಾಡ್ಕೊಬೇಕು. ಇದು ಯು ಶೇಪ್ ಕಟಿಂಗ್ ಅಲ್ಲಿ. ಮಧ್ಯದಲ್ಲಿ ಮಾತ್ರ ಪೋಲನ್ಸ್ ಅಂತ ಏನ್ ಕರಿತೀವಿ ಅದಕ್ಕೆ ಡಿಫ್ರೆಂಟ್ ಆಗಿ ಕಟಿಂಗ್ಸ್ ತೋರಿಸ್ತಾ ಇದೀನಿ. ಎಡ್ಜಸ್ ಮಾತ್ರ ಕಟ್ ಮಾಡ್ಕೊಂಡು ಹೋಗಿ. ಏನಕ್ಕೆ ಡಿಫ್ರೆಂಟ್ ಸೈಜಸ್ ತಗೊಂಡಿದ್ದೀನಿ ಅಂತ ನಾನು ತೋರಿಸ್ತೇನೆ ಇವಾಗ. ಇದನ್ನು ಸೇಮ್ ಫ್ಯಾನ್ ತರ ಫೋಲ್ಡ್ ಮಾಡ್ಕೊಳ್ಳಿ. ಎಡ್ಜಸ್ ಕಟಿಂಗ್ ಮಾತ್ರ ಡಿಫ್ರೆಂಟ್ ಇದೆ ಅದಕ್ಕೂ ಇದಕ್ಕೂ, ಜಸ್ಟ್ ಬಿಕಾಸ್ ಇದು ಪೋಲನ್ಸ್ ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ. ಈಗ ಇದನ್ನ ಓಪನ್ ಮಾಡ್ಕೋತೀನಿ. ಇದನ್ನ ಇದ್ರ ಮಧ್ಯ ಇಡ್ತೀನಿ ಸೊ ದಟ್ ಈಕ್ವಲ್ ಫೋಲ್ಡಿಂಗಿಗೆ ಕುತ್ಕೋಬೇಕು. ಆ ಕಡೆ ಈ ಕಡೆ ಈವನ್ ಸ್ಪೇಸ್, ಈ ಕಡೆ ಎಷ್ಟಿದೆಯೋ ಈ ಕಡೆ ಅಷ್ಟೇ ಸ್ಪೇಸ್ ಬಿಟ್ಕೊಳ್ಳಿ. ಈ ಆರೆಂಜ್ ಕಲರ್ನು ಕೂಡ ಮಧ್ಯದಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಪೋಲನ್ಸ್ ಶೇಪಿಗೆ ಬರ್ಬೇಕಲ್ಲ ಅದಕ್ಕೋಸ್ಕರ. ಇದನ್ನ ಎಕ್ಸಾಕ್ಟ್ ಸೆಂಟರ್ ಬರಬೇಕು. ಜಾಸ್ತಿ ಪೇಪರ್ಸ್ ಇರೋದ್ರಿಂದ ಬುಷಿಯಾಗಿ ಕಾಣುತ್ತೆ. ಕಟ್ಟಬೇಕು. ಇದಕ್ಕೆ ಹ್ಯಾಂಗಿಂಗಿಗೆ ಲೆಂತ್ ಜಾಸ್ತಿ ಬಿಟ್ಕೊಳೋ ಅಗತ್ಯ ಇಲ್ಲ. ನೀವು ಬರೀ ದಾರ ಬೇಕಾದ್ರೂ ಕಟ್ಬೋದು, ಬೇರೆ ತರ ದಾರ ಯೂಸ್ ಮಾಡ್ಬೋದು, ಟೇಪೆ ಯೂಸ್ ಮಾಡ್ಬೇಕಂತ ಏನಿಲ್ಲ. ಸೇಮ್ ಅದನ್ನ ಓಪನ್ ಮಾಡ್ತಿದ್ವಲ್ಲ ಅವಾಗ್ಲೇ ಅದೇ ತರ ಒಂದೊಂದೇ ಶೀಟ್ಸ್ ನ ಬೋತ್ ದ ಸೈಡ್ಸ್ ಇದೇ ತರ ಎಲ್ಲಾ ಶೀಟ್ಸ್ ಒಂದೇ ಆಂಗಲ್ ಅಲ್ಲಿ ಓಪನ್ ಮಾಡಬೇಕು. ಓನ್ಲಿ ಇನ್ ದ ಟಾಪ್. ಅದನ್ನ ನಾವು 4 ಸೈಡ್ಸ್ ಟಾಪ್ ಬಾಟಮ್ ಈ ಕಡೆ ಹೆಂಗ್ ಓಪನ್ ಮಾಡಿದ್ವಿ ಇದನ್ನ ಒಂದೇ ಸೈಡ್ ಓಪನ್ ಮಾಡಬೇಕು. ಸೆಂಟರ್ ಪೋರ್ಷನ್ ಪೂರ್ತಿ ಪೋಲನ್ಸ್ ಪಾರ್ಟ್ ಏನಿದೆ ಅದು ಫುಲ್ ಓಪನ್ ಮಾಡ್ಕೊಂಡಿದ ನಂತರ ಪೆಟಲ್ಸ್ ಓಪನ್ ಮಾಡ್ತಾ ಹೋಗ್ಬೇಕು. ಈ ತರ ಒಂದೇ ಆಲ್ಮೋಸ್ಟ್ ನಾನು 20-30 ಶೀಟ್ಸ್ ತಗೊಂಡಿದ್ದೀನಿ. ಎಷ್ಟು ಡೆನ್ಸಿಟಿ ಬೇಕೋ ಅದಕ್ಕೆ ತಗೊಂಡ್ರೆ ಚೆನ್ನಾಗಿ ಬರುತ್ತೆ. ಆಲ್ರೆಡಿ ನಾನು ಓಪನ್ ಮಾಡ್ಕೊಂಡಿರೋದು ಒಂದೇ ಒಂದು ಫ್ಲವರ್ ತೋರಿಸ್ತೀನಿ. ಅದು ವಾಲ್ ಹ್ಯಾಂಗಿಂಗ್ ಆಗಿ ಯೂಸ್ ಮಾಡಬಹುದು. ಈ ತರ ಕಾಣುತ್ತೆ. ಫಸ್ಟ್ ಬ್ಲೂ ಕಲರ್ ಎಲ್ಲಾ ಕಡೆನೂ ಓಪನ್ ಮಾಡ್ಕೋಬೇಕು. ನೆಕ್ಸ್ಟ್ ಪರ್ಪಲ್ ಕಲರ್ ಓಪನ್ ಮಾಡ್ಕೋಬೇಕು. ಎಲ್ಲಾ ಶೀಟ್ಸ್ ಓಪನ್ ಮಾಡ್ಕೊಂಡಿದ ನಂತರ ಈ ತರ ರೆಡಿ ಪೀಸ್ ಕಾಣಿಸುತ್ತೆ. ಇದೇ ತರ ನೀವು ಕನ್ಕ್ಲೂಷನ್ ಅಲ್ಲಿ ನೀವು ಏನಾದ್ರೂ ಒಂದು ಫೈನಲ್ ಫಂಕ್ಷನ್ ಅಲ್ಲಿ ರೆಡಿ ಮಾಡ್ತೀನಿ ಅಂತಂದ್ರೆ ತಾವ್ರೆ ಹೂ ತರನು ರೆಡಿ ಮಾಡಬಹುದು. ಲಾಸ್ಟ್ ಪರ್ಪಲ್ ಪೀಸ್ ಏನಿದೆ ಅದನ್ನ ಗ್ರೀನ್ ಕಲರ್ ತಗೊಳ್ಳಿ. ಬ್ಲೂ ಪೀಸ್ ಏನಿದೆ ಅದನ್ನ ಪಿಂಕ್ ಕಲರ್ ತಗೊಳ್ಳಿ. ಒಳಗಡೆ ಆರೆಂಜ್ ಕಲರ್ ನಾನು ಏನ್ ತಗೊಂಡಿದ್ದೀನಿ ಅದನ್ನ ಯೆಲ್ಲೋ ಕಲರ್ ತಗೊಳ್ಳಿ. ನಿಮ್ಗೆ ತಾವ್ರೆ ಹೂ ಈ ತರ ರೆಡಿ ಆಗುತ್ತೆ. ಇದನ್ನ ಸ್ಟೆಪ್ ವೈಸ್ ಒಂದು ಸ್ಟ್ಯಾಂಡ್ ಮೇಲ್ಗಡೆ 1, 2, 3 ಆ ತರ ಜೋಡಿಸ್ಕೊಂಡ್ರು ಚೆನ್ನಾಗಿ ಕಾಣುತ್ತೆ. ಇದನ್ನ ನೀವು ವಾಲ್ ಹ್ಯಾಂಗಿಂಗ್ಗೆ ಈ ತರ ನೇತ್ ಹಾಕಿದ್ರು ತುಂಬಾ ಚೆನ್ನಾಗಿ ಕಾಣುತ್ತೆ. ಎಷ್ಟು ಸುಂದರವಾದ ಬಾಲ್ ಸಿದ್ಧವಾಯ್ತು ಅಲ್ವಾ? ಬಣ್ಣದ ಪೇಪರ್, ಕತ್ತರಿ, ಗಮ್ ಬಿಟ್ಟರೆ ಮತ್ತೇನು ಜಾಸ್ತಿ ಖರ್ಚಿಲ್ಲ. ಮನೆಯ ಅಂದ ಹೆಚ್ಚಾಗೋದ್ರಲ್ಲಿ ಅನುಮಾನವೇ ಇಲ್ಲ. ನೀವು ಇದನ್ನ ಕಲಿತು ನಿಮ್ಮ ಮನೆಯ ಅಂದವನ್ನ ಹೆಚ್ಚಿಸಿಕೊಳ್ಳಿ.